ಬೆಕ್ಕು ಸುಬ್ಬಿ ಬೆಕ್ಕು ಇವಳಿಗೆ ತುಂಬಾ ಸೊಕ್ಕು ಪಲ್ಟಿ ಹೊಡಿತಾ ಓಡಾಡ್ತಾಳೆ ಎಲ್ಲರ ಮನೆಯ ಹೊಕ್ಕು. ನೀವೆಲ್ಲ ನಮ್ಮ ಸುಪ್ಪಿ ಬೆಕ್ಕನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಲ್ಲ? ನಮ್ಮ ಸುಪ್ಪಿ ಏನೆಲ್ಲ ಅವಾಂತರ ಮಾಡ್ತಾಳೆ ಅಂತ ಗೊತ್ತು ತಾನೆ? ಏನು ಗೊತ್ತಿಲ್ವಾ? ಸುಪ್ಪಿ ಹಳೆ ಕತೆಗಳನ್ನು ನೋಡಿಲ್ವಾ? ಓ ಮತ್ತ್ಯಾಕ್ ತಡ? ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ಗಳನ್ನು ಹಾಕಿರ್ತೀನಿ, ಕ್ಲಿಕ್ ಮಾಡಿ ಸುಪ್ಪಿ ಅವಾಂತರಗಳನ್ನು ನೋಡ್ಕೊಂಬನ್ನಿ, ಸರಿನಾ? ಇವತ್ತೇನು ಮಾಡ್ತಿದ್ದಾಳೆ ನಮ್ಮ ಸುಪ್ಪಿ ನೋಡೋಣ ಬನ್ನಿ. ಸುಪ್ಪಿ, ಏ ಸುಪ್ಪಿ, ಎಲ್ಲೋದ್ಲೋ ಏನೋ, ಯಾವಾಗ ನೋಡಿದ್ರು ಜಿಗಿಯೋದು, ಹಾರೋದು, ಏನಾದರೂ ಬೀಳ್ಸೋದು, ಏನೆಲ್ಲ ಅವಾಂತರ ಮಾಡ್ತಾಳಪ್ಪ ಇವಳು. ಸುಪ್ಪಿ, ಹಾಲು ಕುಡಿಬಾರ್ದಾ? ಎಲ್ಲೋದೆ ಏ ಸುಪ್ಪಿ? ಅಯ್ಯೋ ಬಿದ್ದೋಯ್ತಾ? ಅಯ್ಯೋ ಸಾರಿ 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 ಸಾರಿ, ಅದು ನಾನು ಬೀಳ್ಸಿದ್ದಲ್ಲ, ನನ್ನ ಬಾಲ ಬೀಳ್ಸಿದ್ದು. ನಾನೇನೋ ತಪ್ಪು ಮಾಡಿಲ್ಲಪ್ಪ, ಮಾಡಿರೋದು ನನ್ನ ಬಾಲ. ಅಜ್ಜಿ ನಾನು ಹೇಳೋದು ನಂಬು, ನಾನೇನು ಮಾಡಿಲ್ಲ, ನನ್ನ ಬಾಲ ಮಾಡಿರೋ ತಪ್ಪು. ಅಯ್ಯೋ ಅಯ್ಯೋ ಅಯ್ಯೋ, ಬೀಳ್ಸ್ಬಿಟ್ಟಿಯಲ್ಲಿ. ಹೋದ್ವಾರ ಸಂತೆಲಿ ಇಷ್ಟಪಟ್ಟು ತಗೊಂಡಿರೋ ಪಾತ್ರೆ ಬೀಳ್ಸೇ ಬಿಟ್ಯಾ? ನಿನಗೆ ಒಂದು ಬಿದ್ದರೆ ಸರಿಯಾಗುತ್ತೆ. ಮುದ್ದು ಮಾಡಿದ ಹೆಚ್ಚಾಯ್ತು ಕಣಿ ನಿಂಗೆ. ಸುಪ್ಪಿ ಭಾರಿ ಇಲ್ಲಿ. ಅಯ್ಯೋ ಈ ಮನುಷ್ಯರಿಗೆ ನಮ್ಮ ಭಾಷೆನೇ ಬರಲ್ಲ. ನಾನು ಎಷ್ಟು ಹೇಳಿದ್ರು ಎಷ್ಟು ಪಡ್ಕೊಂಡ್ರು ಅಷ್ಟೇ. ಈ ಅಜ್ಜಿಗೆ ಅರ್ಥನೇ ಆಗಲ್ಲ. ಮ್ಯಾವ್. ನಿಂಗಿವತ್ತು ಹಾಲು ಇಲ್ಲ, ಏನೂ ಇಲ್ಲ. ಒಂದಿನ ಉಪವಾಸ ಬಿದ್ದರೆ ಎಲ್ಲ ಸರಿ ಹೋಗುತ್ತೆ. ಹೋಗಿಲ್ಲಿಂದ. ಅಯ್ಯೋ ನನ್ನ ಬಾಲ ಮಾಡಿದ ತಪ್ಪಿಗೆ ನನ್ನ ಬಾಯಿಗೆ ಹಾಲಿಲ್ಲ. ಫೈನಲಿ ನನ್ನ ಹೊಟ್ಟೆಗೆ ಶಿಕ್ಷೆ ಆಯಿತು. ಇನ್ನೇನು ಮಾಡೋಕ್ಕಾಗತ್ತೆ? ಹೊರಗಡೆ ಏನಾದರೂ ಸಿಗುತ್ತಾ ನೋಡ್ತೀನಿ. ಮ್ಯಾವ್. ಅಜ್ಜಿ ಹತ್ರ ಬೈಸ್ಕೊಂಡಾದ್ಮೇಲೆ ನಮ್ಮ ಸುಪ್ಪಿ ಬೆಕ್ಕು ಮನೆಯಿಂದ ಹೊರಗಡೆ ಬಂದ್ಲು. ಒಂದೆರಡು ಮನೆ ಸುತ್ತಾಡಿದ್ಲು, ಎಲ್ಲೂ ಹಾಲು ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಕಾಡಿನ ದಾರಿ ಹಿಡಿದ್ಲು. ಹೋಗ್ತಾ 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 ಕಾಡು ದಟ್ಟವಾಗ್ತಾ ಇತ್ತು. ಸುಪ್ಪಿಗೆ ಒಂದು ದೊಡ್ಡ ಮರ ಕಾಣಿಸ್ತು. ಆ ಮರದ ಬುಡದಲ್ಲಿ ಒಂದು ಪುಟ್ಟ ಬಾಗ್ಲು ಕಾಣಿಸ್ತು. ಆ ಬಾಗ್ಲು ಒಳಗಡೆಯಿಂದ ಬೆಳಕು ಹರಿತಾ ಇತ್ತು. ಸುಪ್ಪಿಗೆ ಆಶ್ಚರ್ಯ ಆಯಿತು. ಇದು ಯಾವತ್ತೂ ನೋಡೇ ಇಲ್ವಲ್ಲ ನಾನು ಅಂತ ಅನ್ಕೊಂಡ್ಳು. ಕುತೂಹಲದಿಂದ ಒಳಗೋದ್ಲು. ಹೊರಗಡೆ ಮರ, ಒಳಗಡೆ ಮನೆ. ಅವಳಿಗೆ ತುಂಬಾ ಆಶ್ಚರ್ಯ ಆಯಿತು. ಇದೇನಪ್ಪ ಇದು ಅಂತ ನೋಡಿದ್ಲು. ಮೊನ್ನೆ ಒಂದಿನ ಚಾಕ್ಲೇಟ್ ಮಳೆ ಆದಂಗೆ ಕನ್ಸು ಬಿದ್ದಿತ್ತಲ್ವಾ, ಅದೇ ಥರ ಇದು ಕನ್ಸಿರ್ಬೋದೇನೋ ಅಂದ್ಕೊಂಡು ಚೂಟ್ಕೊಂಡ್ಲು. ಅದು ಕನ್ಸಲ್ಲ ಅಂತ ಗೊತ್ತಾಯ್ತು. ವಾವ್, ಎಷ್ಟು ಚೆನ್ನಾಗಿದೆ ಈ ಮನೆ, ನಮ್ಮ ಮನೆಗಿಂತನೂ ಚೆನ್ನಾಗಿದೆ. ಇಲ್ಲೇನಾದರೂ ಹಾಲು ಸಿಗುತ್ತಾ ಅಂತ ನೋಡ್ತೀನಿ. ಇಲ್ಲಿ ಕಿಚನ್ ಎಲ್ಲಿದೆ? ವಾಸನೆ ನೋಡ್ತೀನಿ. ಓ, ಪಾಯಸದ ಸ್ಮೆಲ್ ಬರ್ತಾ ಇದೆ. ಓ, ಈ ಕಡೆನೇ ಇರಬೇಕು ಕಿಚನು. ಹೋಗಿ ಪಾಯಸನೋ ಹಾಲೋ ಏನೋ ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಯಾರು ಇರೋ ಥರ ಕಾಣಿಸ್ತಿಲ್ಲ, ನಂದೇ ರಾಜ್ಯಭಾರ ಅಂತೂ ಸುಪ್ಪಿ ಕಿಚನ್ ಹುಡ್ಕೊಂಡು ಹೋದ್ಲು. ಅಲ್ಲಿ ಪಾಯಸ, ಹಾಲು, ಖೀರು ಏನೆಲ್ಲ ಇತ್ತು. ಎಲ್ಲದನ್ನು ಒಂದೇ ಸರಿ ಗಬ 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 ಅಂತ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಹೊಟ್ಟೆ ತುಂಬಿದ್ರೂ ಬಾಯಿ ರುಚಿಗೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ತಿಂತಾ ಇರುವಾಗ ನಿಧಾನಕ್ಕೆ ಬಾಗ್ಲು ಸದ್ದಾಯ್ತು. ನೋಡ್ತಾಳೆ, ಕಿಚನ್ ಬಾಗ್ಲಲ್ಲಿ ಒಂದು ಪುಟಾಣಿ ಹುಡುಗ ನಿಂತಿದ್ದಾನೆ. ಆ ಹುಡುಗ ನಮ್ಮ ಸುಪ್ಪಿ ಬೆಕ್ಕಷ್ಟೇ ಎತ್ತರ ಇದ್ದ. ಅದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯಿತು, ಜೊತೆಗೆ ಗಾಬರಿನೂ ಆಯಿತು. ಯಾರು ನೀನು? ಹೆಸರೇನು? ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ? ಅದು ನನ್ನ ಹೆಸರು ಸುಪ್ಪಿ ಅಂತ. ನಾನು ಬೆಕ್ಕು, ನನಗೆ ಹಸಿವಾಗಿತ್ತು, ಹಾಲು ಕುಡಿದೆ. ಅಯ್ಯೋ, ನಾನು ಏನಂದ್ರೂ ಪ್ರಯೋಜನ ಇಲ್ಲ. ಈ ಮನುಷ್ಯರಿಗೆಲ್ಲ ನನ್ನ ಭಾಷೆ ಅರ್ಥ ಆಗುತ್ತೆ. ಹೋಗ್ಲಿ ಬಿಡು. ಮಿಯಾವ್ ಮಿಯಾವ್. ಸುಪ್ಪಿನೋ ಕಿಪ್ಪಿನೋ, ನಿನ್ಗೆ ಹೊಟ್ಟೆ ತುಂಬಿದ್ರೆ ನನಗೊಂದು ಸಹಾಯ ಮಾಡು ಬಾ, ಬೇಗ ಬೇಗ ಬಾ. ಸುಪ್ಪಿನ ಅಂದರೆ ನನ್ನ ಭಾಷೆ ಇವ್ರಿಗೆ ಅರ್ಥ ಆಗುತ್ತೆ? ಅಜ್ಜಿಗೆ ಯಾವತ್ತೂ ನನ್ನ ಭಾಷೆ ಅರ್ಥ ಆಗಿರ್ಲಿಲ್ವಲ್ಲ. ಈ ಮನುಷ್ಯರಿಗೆ ಯಾವತ್ತೂ ನನ್ನ ಭಾಷೆ ಗೊತ್ತಾಗಲ್ಲ.
ಈ ಹುಡ್ಗಂಗೆ ಹೆಂಗೆ ನಾನು ಮಾತಾಡಿರೋದೆಲ್ಲ ಗೊತ್ತಾಗ್ತಿದೆ. ವಿಚಿತ್ರವಾಗಿದೆಯೇ? ನಂಗೆಲ್ಲ ಕೇಳಿಸುತ್ತೆ ಹೇಗೆ ಏನು ಅಂತ ಆಮೇಲೆ ಹೇಳ್ತೀನಿ. ಈಗ ಟೈಮ್ ಇಲ್ಲ, ಬೇಗ ಬೇಗ ಬಾ. ಸುಪ್ಪಿ ತಲೆಯಲ್ಲಿ 108 ಪ್ರಶ್ನೆ ಓಡ್ತಾ ಇತ್ತು. ಅವಳಿಗೀಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅರ್ಜೆಂಟಲ್ಲಿ ಓಡ್ತಾ ಇದ್ದ ಹುಡುಗನ ಹಿಂದೆನೇ ನಮ್ಮ ಸುಪ್ಪಿ ಬೆಕ್ಕು ಓಡ್ತಾನೇ ಇದ್ಲು. ಹಾಗೆ ಅವಳ ತಲೆಯಲ್ಲಿ ಯೋಚನೆನೂ ಬರ್ತಾ ಇತ್ತು. ಇದೇನಾದರೂ ಕನ್ಸಿರ್ಬೋದಾ ಅಂತ ಮತ್ತೊಂದ್ಸರಿ ಚೂಟ್ಕೊಂಡ್ಲು. ತುಂಬಾ ನೋವಾಯ್ತು. ಸುಪ್ಪಿ ಯಾವ ವಿಚಿತ್ರ ಲೋಕದಲ್ಲಿ ಬಂದು ಸೇರ್ಕೊಂಡಿದ್ದಾಳೆ? ಆ ಹುಡುಗಂಗೆ ಹೇಗೆ ಸುಪ್ಪಿ ಮಾತೆಲ್ಲ ಕೇಳಿಸುತ್ತೆ? ಆ ಪುಟ್ಟ ಹುಡುಗ ಸುಪ್ಪಿನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿ. ಅಲ್ಲಿವರೆಗೂ ಬಾಯ್. Enjoy more stories by like, share and subscribing our channel to